ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಇವತ್ತಿನ ಒಂದು ಸರ್ಕಾರಗಳು ಎಲ್ಲೋ ಒಂದು ಕಡೆ ಇವತ್ತು ಕನ್ನಡಿಗರು ಎಷ್ಟು ಜನ ಕನ್ನಡ ಪರ ಹೋರಾಟಗಾರರು ಇದ್ದಾರೆ. ಎಲ್ಲರೂ ಇವತ್ತು ಮೆಟ್ರೋ ನಿಲ್ದಾಣಗಳಿಗೆ ಇವತ್ತು ಏನು ಅನ್ಯ ಏನು ಭಾಷೆ ಆಗಲಿ ಧರ್ಮ ಆಗಲಿ ತಗೊಬಂದು ಇವತ್ತು ಒಂದು ಕಡೆ ದಸರಾಗೆ ಮುಸ್ಲಿಂ ಜನ ಏನು ಮುಸ್ಲಿಂ ಹೆಣ್ಮಗುನ ತಗೊಬಂದು ಬಾನು ಮುಸ್ತಕ್ ಅವ್ರನ್ನ ಅಲ್ಲಿ ಗಬ್ಬೆಳಿಸಿದಾಗಲಿ ಸರ್ಕಾರ, ಇಲ್ಲಿ ಮೆಟ್ರೋ ನಿಲ್ದಾಣಕ್ಕೆ ಕ್ರಿಶ್ಚಿಯನ್ ಸೆಂಟ್ ಮೇರಿಸೋ ಸೆಂಟ್ ತರಿಸಿ ಯಾರೋ ಕರ್ಕೊಂಬಂದು ಧರ್ಮಗಳೆಲ್ಲ ಇವತ್ತು ಬೆಂಕಿ ಹತ್ತಿದ್ದಾರೆ ಇವತ್ತು ಸರ್ಕಾರಗಳು. ಮಾನ್ಯ ಸಿದ್ದರಾಮಯ್ಯನವರೇ, ಇವೆಲ್ಲ ಬೇಡ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಸರ್ಕಾರಗಳನ್ನ ಕೊಡಿ. ಎಲ್ಲ ಒಂದು ಕಡೆ ಧರ್ಮಗಳು ಕಿತ್ತಾಡೋದು ಬೇಡ. ಇಲ್ಲಿ ಮೆಟ್ರೋ ನಿಲ್ದಾಣಗಳಿಗೆ ಎಷ್ಟು ಜನ ಇದ್ದಾರೆ ಇವತ್ತು. ಶಂಕರಣ್ಣ ಇದ್ದಾರೆ, ಜ್ಞಾನಪೀಠ ಪ್ರಶಸ್ತಿ ಇದ್ದಾರೆ, ಕುವೆಂಪು ಇದ್ದಾರೆ, ದಾರಾ ಬೇಂದ್ರೆ ಇದ್ದಾರೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇದ್ದಾರೆ, ಕಿತ್ತೂರು ರಾಣಿ ಚೆನ್ನಮ್ಮ ಇದ್ದಾರೆ, ಸಂಗೊಳ್ಳಿ ರಾಯಣ್ಣ ಇದ್ದಾರೆ, ಅಕ್ಕ ಮಹಾದೇವಿ ಇದ್ದಾರೆ, ಮತ್ತು ಒನಕೆ ಓಬವ್ವ ಇದ್ದಾರೆ, ಶ್ರೀಕೃಷ್ಣ ದೇವರಾಯ ಇದ್ದಾರೆ, ಅಣ್ಣ ಬಸವಣ್ಣ ಇದ್ದಾರೆ. ನೀವು ಕೂತ್ಕೊಂಡು ಅಧಿವೇಶನ ಮಾಡ್ತೀರಾ ಇವತ್ತು ಇದರಲ್ಲಿ ಏನೋ ವಿಧಾನಸೌಧದಲ್ಲಿ ಕೆಂಗಲ್ ಹನುಮಂತಯ್ಯನವರ ಆ ಒಂದು ವಿಧಾನಸೌಧದ ಶಿಲ್ಪಿ ಕೆಂಗಲ್ ಹನುಮಂತಯ್ಯನವರ ಹೆಸರಿಟ್ರಿ ಸ್ವಾಮಿ. ಯಾಕೆ ಈ ಥರ ರಾಜಕೀಯ ಮಾಡಿ ರಾಜಕೀಯ ಬಣ್ಣದಿಂದ ಧರ್ಮಗಳಿಗೆ ಭಾಷೆಗಳಿಗೆ ಬೆಂಕಿ ಹಚ್ತಿದ್ದೀರಾ? ಇದನ್ನೆಲ್ಲ ಬಿಡಿ ಸ್ವಾಮಿ. ಮಾನ್ಯ ಸಿದ್ದರಾಮಯ್ಯನವರೇ, ಇವೆಲ್ಲವನ್ನು ಬಿಟ್ಟು ಇವತ್ತು ಧರ್ಮಗಳಿಗೆ ಬೆಂಕಿ ಹಚ್ಚೋದು ಬಿಟ್ಟು ಇವತ್ತು ಉತ್ತಮವಾದಂಥ ಕನ್ನಡ ಇವತ್ತು ಪ್ರಾಧಿಕಾರದ ಸಂಘಟನೆಗಳು ಏನು ಮಾಡ್ತಿದೆ, ಕನ್ನಡ ಪರ ಹೋರಾಟಗಳು ಏನು ಮಾಡ್ತಿದ್ದೀರಾ? ಇವತ್ತು ಪ್ರಾಧಿಕಾರ ಒಂದು ಕಡೆ ಕೈ ಕಟ್ಟು ಕೂತಿದೆ. ಇವ್ರಿಗೆ ಓಡಾಡೋಕ್ಕೆ ಗೌರ್ಮೆಂಟ್ ಕಾರು, ಬತ್ತೆಗಳು, ಮತ್ತು ಏನು ಬಾಯಿಗೆ ಬೀಗ ಹಾಕ್ಕೊಂಡು ಇವರು ಏನು ಸರ್ಕಾರ ಕೈ ಕೊಟ್ಟಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ ಏನು ಮಾಡ್ತಿದೆ ಇವತ್ತು? ಎಷ್ಟೆಷ್ಟು ಕನ್ನಡ ಪರ ಹೋರಾಟಗಾರರು ಇದ್ದಾರೆ, ಎಷ್ಟೆಷ್ಟು ಮಾನ್ಯರಿದ್ದಾರೆ. ಅಂಥವ್ರ ಹೆಸರುಗಳನ್ನ ಬಿಟ್ಟು ಇವತ್ತು ಸೆಂಟ್ ಮ್ಯಾರಿಸೋ, ಸೆಂಟ್ ಮಾರ್ತಾಸೋ, ಸೆಂಟ್ ಗೋಲ್ಡೋ ಇವ್ರ ಹೆಸರು ಇಟ್ಕೊಂಡು ಕೂತ್ಕೊಂಡ್ರೆ ಇವತ್ತು ಏನು BTM ಲೇಔಟು ಮತ್ತು ಇನ್ನೊಂದು ಮೆಟ್ರೋ ನಿಲ್ದಾಣಗಳಿಗೆ ಇವತ್ತು ಎಷ್ಟೆಷ್ಟು ಮಾನ್ಯರಿದ್ದಾರೆ. ಇವತ್ತು ಕನ್ನಡಿಗರ ಹೋರಾಟಗಾರರು ಎಷ್ಟೆಷ್ಟು ಸಂಗೊಳ್ಳಿ ರಾಯಣ್ಣ ಎಂಥ ವೀರ, ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ ಅಂಥವರೆಲ್ಲ ಮಾನ್ಯರಿರುವಂಥ ಈ ನಾಡು, ಈ ನುಡಿಯಲ್ಲಿ, ಈ ಒಂದು ಸಂಸ್ಕೃತಿಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು, ಮೈಸೂರು ಮಹಾರಾಜರುಗಳು ಎಷ್ಟೆಷ್ಟು ಮಾನ್ಯರಿದ್ದಾರೆ. ಅಂತಂಥ ನಾಯಕರುಗಳನ್ನೆಲ್ಲ ಬಿಟ್ಟು ಇವತ್ತು ಎಷ್ಟೆಷ್ಟು ಬಲಿದಾನ ಕೊಟ್ಟಿದ್ದಾರೆ. ನಮ್ಮ ಗಾಂಧೀಜಿ ಹೆಸರಿಡೀರಿ, ಈ ನಮ್ಮ ನೆಹರು ಹೆಸರಿಡೀರಿ, ಮತ್ತು ಎಷ್ಟೆಷ್ಟು ಸ್ವತಂತ್ರ ಹೋರಾಟಗಾರರಿದ್ದಾರೆ, ಅವ್ರ ಹೆಸರುಗಳು ಬಿಡಿ. ಅದ್ಬಿಟ್ಟು ಇವತ್ತು ನಿಮ್ಮ ಇಷ್ಟಾಚಾರಕ್ಕೆ ಇಮ್ಮಡಿ ಪುಲಿಕೇಶಿ ಎಷ್ಟು ಚಾಣಕ್ಯದಿಂದ ಆಡಳಿತ ಮಾಡಿದಂಥ ಇಮ್ಮಡಿ ಪುಲಿಕೇಶಿ ಹೆಸರಿಡಿ, ನಮ್ಮ ಶಂಕರಣ್ಣನ ಹೆಸರಿಡಿ. ಅವರ ಮೆಟ್ರೋ ಕನಸನ್ನು ಹಿಂದಿನ ದಿನಗಳಲ್ಲೇ ಮೆಟ್ರೋ ಕನಸು ಕಂಡು ಅಂದಿನ ಮುಖ್ಯಮಂತ್ರಿಗಳಿಗೆ ಅರ್ಜಿನ ಹಾಕಿ ಇವತ್ತು ಮೆಟ್ರೋ ನಿಲ್ದಾಣ ಬೆಂಗಳೂರಿಗೆ ಬೇಕು ಅಂತೇಳಿ ಕೇಳ್ಕೊಂಡಂಥ ನಮ್ಮ ಕರಾಟೆ ಶಂಕರಣ್ಣವ್ರ ಹೆಸರಿಡಿ. ಅದು ಬಿಟ್ಟು ನೀವು ಇಲ್ಲಿ ಬೇಕಾಬಿಟ್ಟು ಇವತ್ತು ಧರ್ಮಗಳಲ್ಲಿ ಇವತ್ತು ಬೆಂಕಿ ಹಚ್ಕೊಂಡು ಸರ್ಕಾರ ಇವತ್ತು ಒಂದು ಕಡೆ ಗ್ಯಾರಂಟಿಗಳು ಕೊಟ್ಟು ಜನಗಳು ಹಾಳು ಮಾಡ್ತಿದೆ. ಇವತ್ತು ಧರ್ಮಗಳಿಂದ ಜನಗಳನ್ನ ಇವತ್ತು ಮಂಕುಬುದ್ಧಿ ಹಚ್ಚಿ ಧರ್ಮಗಳಿಗೆ ಬೆಂಕಿ ಹಚ್ಕೊಂಡು ಇವತ್ತು ಸರ್ಕಾರಗಳಿಂದ ಮಾನ್ಯ ಮುಖ್ಯಮಂತ್ರಿಗಳೇ ಎಲ್ಲ ಒಂದು ಕಡೆ ಜವಾಬ್ದಾರಿಯುತವಾದಂಥ ಆಡಳಿತವನ್ನು ನಡೆಸಿ ಎಷ್ಟೆಷ್ಟು ಹೋರಾಟಗಾರರಿದ್ದಾರೆ. ಇಡೀ ಎಷ್ಟೆಷ್ಟು ಮುಖ್ಯಮಂತ್ರಿಗಳಾದ ಹಿಂದಿನ ದಿನಗಳಲ್ಲಿ ದೇವೇಗೌಡರ ಹೆಸರಿಡಿ. ಅದು ಬಿಟ್ಟು ಯಾರ್ಯಾರ ಹೆಸರು ಇಟ್ಕೊಂಡು ಇವತ್ತು ಕನ್ನಡದಲ್ಲಿ ಎಷ್ಟೆಷ್ಟು ಹೋರಾಟಗಾರರಿದ್ದಾರೆ, ಎಷ್ಟೆಷ್ಟು ಮಾನ್ಯರಿದ್ದಾರೆ. ಅವ್ರ ಹೆಸರುಗಳನ್ನೆಲ್ಲ ಬಿಟ್ಟು ಇವತ್ತು ಅಂಬರೀಷ್ ಅಣ್ಣನ ಹೆಸರಿಡಿ, ವಿಷ್ಣುವರ್ಧನ್ ಹೆಸರಿಡಿ, ಡಾಕ್ಟರ್ ರಾಜ್ಕುಮಾರ್ ಹೆಸರಿಡಿ. ಅದು ಬಿಟ್ಟು ಇವತ್ತು ಮೆಟ್ರೋ ನಿಲ್ದಾಣಕ್ಕೆ ಯಾರ್ಯಾರ ಹೆಸರನ್ನು ಇವತ್ತು ಧರ್ಮಗಳನ್ನ ತಗೊಬಂದು ಇವತ್ತು ಸೆಂಟ್ ಮಾರ್ತಿಸೋ, ಸೆಂಟ್ ಗೋಲ್ಡು ಅಂದ್ಕೊಂಡು ನೀವು ಧರ್ಮಗಳಲ್ಲಿ ಬೆಂಕಿ ಹಚ್ಕೊಂಡು ಕೂತ್ಕೊಂಡ್ರೆ ಇವತ್ತು ನಾಡಿನ ಜನ ಇವತ್ತು ಏನು ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠ ಕಳಿಸ್ತಾರೆ. ಮತ್ತು ಹಾಗೆಯೇ ನೀವು ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಚುನಾವಣೆಯ ಅಸ್ತ್ರನೋ, ನಿಮ್ಮ ಒಂದು ರಾಜಕೀಯದ ತಂತ್ರನೋ, ಇಲ್ಲ ಒಂದು ಕಡೆ ನಿಮ್ಮ ಒಂದು ಮತ ಬ್ಯಾಂಕ್ಗೋಸ್ಕರನೋ ಈ ಥರ ಮಾಡ್ತಿದ್ರೋ ಗೊತ್ತಿಲ್ಲ. ಎಲ್ಲವೂ ರಾಜ್ಯದ ಜನತೆ ಎಲ್ಲವನ್ನು ನೋಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ನೀವು ತಕ್ಕ ಪಾಠ ಅನುಭವಿಸ್ತಿರೋ ಇಲ್ಲಾಂದರೆ ಏನು ಮಾಡ್ತಿರೋ ಗೊತ್ತಿಲ್ಲ. ಆದರೂ ಸಹ ನಾನು ದಯಮಾಡಿ ಕೇಳ್ಕೊಡ್ತೀನಿ, ಮನವಿ ಮಾಡ್ತೀನಿ ಸರ್ಕಾರಕ್ಕೆ. ಎಷ್ಟೆಷ್ಟು ಹೋರಾಟಗಾರರಿದ್ದಾರೆ, ಎಷ್ಟೆಷ್ಟು ಮಾನ್ಯರಿದ್ದಾರೆ, ಎಷ್ಟೆಷ್ಟು ಹುತಾತ್ಮರಿದ್ದಾರೆ, ಅಂಥ ಹೆಸರುಗಳು ನೀಡಿ. ಅದು ಯಾರ್ಯಾರ್ದು ಹೆಸರು ಇಟ್ಕೊಂಡು ಕನ್ನಡಕ್ಕೆ ಅವಮಾನ ಮಾಡಬೇಡಿ. ಇವತ್ತು ಒಂದು ಕಡೆ ಸಾಹಿತ್ಯ ಪರಿಷತ್ತು ಕೈಕೊಟ್ಟು ಕೂತ್ಕೊಂಡ್ರೆ ಒಂದು ಕಡೆ ಪ್ರಾಧಿಕಾರ ಕೈಕೊಟ್ಟು ಕೂತ್ಕೊಂಡಿದೆ. ಇನ್ನೊಂದು ಕಡೆ ಹೋರಾಟಗಾರರು ಎಲ್ಲೋ ಒಂದು ಕಡೆ ಕನ್ನಡ ಪರ ಹೋರಾಟಗಾರರು ಕನ್ನಡ ಅಂದ್ಕೊಂಡು ಇವತ್ತು ಅವರು ಸಹ ಇವತ್ತು ಸುಮ್ಮನೆ ಇದ್ದಾರೆ. ಎಲ್ಲೋ ಒಂದು ಕಡೆ ಈ ಧರ್ಮಗಳಿಗೆ ಭಾಷೆಗಳಿಗೆ ಬೆಂಕಿ ಹಚ್ಚಿದ್ಬಿಟ್ಟು ಉತ್ತಮವಾದಂಥ ಸರ್ಕಾರವನ್ನು ನಡೆಸಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ನಡೆಯುವಂಥ ಸರ್ಕಾರವನ್ನು ನಡೆಸಿ ಅಂಬೇಡ್ಕರ್ ಹೆಸರಿಡಿ, ಸಂವಿಧಾನದ ಶಿಲ್ಪಿ, ಎಲ್ಲೋ ಅವ್ರಿಗೆ ಗೌರವ ಕೊಟ್ಟಾಗುತ್ತಾ. ಅಂಥದ್ರಲ್ಲಿ ಈ ಒಂದು ಸೆಂಟ್ ಮಾರ್ತಿಸ್ ಹೆಸರಿಟ್ಕೊಂಡು ಏನು ಮಾಡ್ತಿದ್ರ? ದಯಮಾಡಿ ಇಂಥದನ್ನೆಲ್ಲ ಬಿಟ್ಟು ಮನವಿ ಮಾಡ್ತೀನಿ. ಉತ್ತಮವಾದಂಥ
ಭಾಷೆಯಲ್ಲಿ ನಮ್ಮ ಒಂದು ನೆಲ ಜಲ ಸಂಸ್ಕೃತಿಗಾಗಿ ಪಣವಿಟ್ಟ ನಮ್ಮ ನಾಯಕರುಗಳು ಏನಿದೆ ಹುತಾತ್ಮರಾದಂಥ ಅಂಥವ್ರ ಹೆಸರಿಟ್ಟು ಗೌರವ ನಮನ ಸಲ್ಲಿಸಿ ಅಂತೇಳಿ ನಾನು ವೀಡಿಯೋನ ಮುಗಿಸ್ತಿದ್ದೀನಿ. ಈ ವಿಡಿಯೋ ನೋಡುತ್ತಿರೋರು ಎಲ್ಲರೂ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಒಂದೇ ಮಾತರಂ.